ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಸಚಿವ ಕೆ ವೆಂಕಟೇಶ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಡವರಿಗೆ ಸಹಾಯ ಮಾಡುವುದಕ್ಕೆ ನರೇಂದ್ರ ಮೋದಿ ಬಂದಿಲ್ಲ. ಮೋದಿಗೆ ಬಡವರ ರಕ್ತ ಹಿರಿ ಹಣ ಮಾಡುವ ಉದ್ದೇಶ ಇರುವಂತಿದೆ. ಮೋದಿ ಬಡವರು ಜನಸಾಮಾನ್ಯರ ಮೇಲೆ ಹೊರೆ ಹಾಕಿದ್ದಾರೆ. ದಿನ ಬಳಕೆ ವಸ್ತುಗಳ ಬೆಲೆ ಏರಿಕೆಯಾಗಿ ಜನ ಹೇಗೆ ಬದುಕಬೇಕು? ಈಗ ಯುದ್ಧ ಇದೆ ಸರಿ, ಹಿಂದೆ ಯಾಕೆ ಬೆಲೆ ಜಾಸ್ತಿ ಆಯ್ತು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ವೆಂಕಟೇಶ್. ಚಾಮರಾಜನಗರದಲ್ಲಿ ಜಿಲ್ಲಾ ಉಸ್ತುವಾರಿ ಕೆ ವೆಂಕಟೇಶ್ ಕೊಟ್ಟಿರುವಂತಹ ಹೇಳಿಕೆ ಇದು. ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಸಚಿವ ಕೆ ವೆಂಕಟೇಶ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಡವರಿಗೆ ಸಹಾಯ ಮಾಡೋದಕ್ಕೆ ನರೇಂದ್ರ ಮೋದಿ ಬಂದಿಲ್ಲ. ಮೋದಿಗೆ ಬಡವರ ರಕ್ತ ಹೀರಿ ಹಣ ಮಾಡುವ ಉದ್ದೇಶ ಇರುವಂತಿದೆ ಅಂತ ಹೇಳಿ ಇಲ್ಲಿ ಕೆ ವೆಂಕಟೇಶ್ ಮಾತನಾಡಿದ್ದಾರೆ. ಬಂದಾಗಿಂದ ಪೆಟ್ರೋಲು ಡೀಸೆಲ್ಲು ಈಗ ಮೋದಿಯವ್ರ ಸರ್ಕಾರ ಬಂದ ಮೇಲೆ ಎಲ್ಲ ಪದಾರ್ಥದ ರೇಟು ಜಾಸ್ತಿ ಮಾಡಿದ್ದಾರೆ. ಯಾವ್ದು ಕಡಿಮೆ ಆಗಿದೆ? ಅವ್ರು ಅಚ್ಚೇ ದಿನ ಅಂತ ಭಾಷಣ ಮಾಡ್ತಾರೆ. ಏನು ರೇಟ್ ಜಾಸ್ತಿ ಮಾಡೋದು ಅಚ್ಚೇ ದಿನ ಅವ್ರದ್ದು. ಅವ್ರು ಬಂದಾಗಿಂದ ಪೆಟ್ರೋಲು ಡೀಸೆಲ್ಲು ಪದಾರ್ಥಗಳ ಬೆಲೆ ಎಲ್ಲ ಜಾಸ್ತಿ ಆಗಿ ಯಾವ್ದು ಕಡಿಮೆ ಆಗಿದೆ? ಯಾವ್ದು ಕಡಿಮೆ ಮಾಡಿದ್ದಾರೆ? ಈಗ ಜನಕ್ಕೆಲ್ಲ ನೀವು ಉಳಿತಾಯ ಮಾಡಬೇಕು ಅಂತ ಹೇಳ್ತಾರೆ. ಅವ್ರು ರೇಟ್ ಜಾಸ್ತಿ ಮಾಡ್ತಾರೆ, ಜನಕ್ಕೆ ಉಳಿತಾಯ ಮಾಡಿ ಏನಿದೆ? ಈಗ ತಾತ್ಕಾಲಿಕವಾಗಿ ಅಲ್ಲಿಂದ ಬರ್ತಕ್ಕಂಥ ನಮ್ಮ ಆಯಿಲ್ ಇದೆಲ್ಲದ ತೊಂದರೆ ಆಗಿದೆ ಅಂದರೆ ಒಂದು ವಿಧದಲ್ಲಿ ಒಪ್ಕೊಳ್ಳೋಣ. ಬಟ್ ಮೊದಲೆಲ್ಲ ರೇಟ್ ಜಾಸ್ತಿ ಮಾಡೋದ್ರಲ್ಲಿ ಯಾಕೆ ಜಾಸ್ತಿ ಮಾಡಿದ್ರು? ಈಗ ಮೋದಿಯವ್ರ ಸರ್ಕಾರ ಬಂದ ಮೇಲೆ ಎಲ್ಲ ಪದಾರ್ಥದ ರೇಟು ಜಾಸ್ತಿ ಮಾಡಿದ್ದಾರೆ. ಯಾವ್ದು ಕಡಿಮೆ ಆಗಿದೆ? ಅವ್ರು ಅಚ್ಚೇ ದಿನ ಅಂತ ಭಾಷಣ ಮಾಡ್ತಾರೆ. ಏನು ರೇಟ್ ಜಾಸ್ತಿ ಮಾಡೋದು ಅಚ್ಚೇ ದಿನ ಅವ್ರದ್ದು.